ನಮಸ್ಕಾರ ಗೆಳೆಯರೆ, ಇಂದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಹಾಕೊಳ್ಳೋಣ. ಮೊದಲಿಗೆ ವಿದ್ಯಾರ್ಥಿ ಲಾಗಿನ್ ಐಡಿಯನ್ನು ಹಾಕಬೇಕು. ಪಾಸ್ವರ್ಡ್ ಹಾಕಿದ ಮೇಲೆ ಕ್ಯಾಪ್ಚಾನ ಹಾಕಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಪ್ರೊಸೆಸನ್ನು ಹಾಕೊಳ್ಳೋಣ. ಮೊದಲನೇದಾಗಿ ಇನ್ಕಮ್ ಕಾಸ್ಟ್ ಮತ್ತು ಸ್ಟಡಿ ಆ್ಯಂಡ್ ಪರ್ಸ್ನಲ್ ಡೀಟೇಲ್ಸನ್ನು ಹಾಕೊಳ್ಳೋಣ. ವಿತೌಟ್ ಎನಿ ಮಿಸ್ಟೇಕ್ಸ್ ಇಲ್ಲದೆ 5 ಸ್ಟೆಪ್ ಹಾಕ್ಕೊಂಡು ಅಪ್ಲಿಕೇಶನ್ ಮುಗಿಸೋಣ. ಆಮೇಲೆ ಫಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಈ ಥರ ವಿಂಡೋ ಓಪನ್ ಆದಮೇಲೆ ನೀವು ಯಾವ ಬೋರ್ಡ್ನಲ್ಲಿ 10th ಮುಗಿಸಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ. SSLC ಅಂತ ಇದೆ, SSLC ಮೇಲೆ ಕ್ಲಿಕ್ ಮಾಡ್ತೀವಿ. ನಿಮ್ಮದು ನೋಂದಣಿ ಸಂಖ್ಯೆಯನ್ನು ಹಾಕಿ, SSLCಯಲ್ಲಿರುವ ನೋಂದಣಿ ಸಂಖ್ಯೆಯನ್ನು ಹಾಕಿ. ಆಮೇಲೆ ವಿದ್ಯಾರ್ಥಿ ಹೆಸರು, ತೇರ್ಗಡೆಯಾದ ವರ್ಷ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ. ಮೊದಲಿಗೆ ನಾವೀಗ ರಿನ್ಯೂವಲ್ ಇದೆ ಅಲ್ವಾ, ಅದಕ್ಕಾಗಿ ನಮ್ಮ ತೊಗೊಂಡಿದೆ. ಜಾತಿ ಆದಾಯ ಪ್ರಮಾಣಪತ್ರ ಇದೆ ಅಂತ ಕೇಳ್ತಾ ಇದೆ, ಎಸ್ ಅಂತ ಹಾಕಿ. ಆಮೇಲೆ RD ನಂಬರನ್ನು ಹಾಕಿ. ಫಸ್ಟ್ ನಿಮ್ಮ ರಿಲಿಜನ್ ಅಂದರೆ ಹಿಂದೂ ಅಥವಾ ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಯಾವುದು ಧರ್ಮ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಹಿಂದೂ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಇವಾಗ RD ನಂಬರನ್ನು ಹಾಕ್ತಾಯಿದ್ದೀವಿ. ನಿಮ್ಮ RD ನಂಬರ್ ಹೇಗಿದೆಯೋ ಅದರಲ್ಲಿ ಆದಾಯ ಪ್ರಮಾಣಪತ್ರದಲ್ಲಿ ಹಾಗೆ ಹಾಕಬೇಕು. ಮತ್ತು ಇನ್ನೊಂದು ಸಲ ಕೇಳ್ತಾ ಇದೆ, ಜಾತಿ ಪ್ರಮಾಣಪತ್ರ 2A ಕಾಸ್ಟ್ನಲ್ಲಿ 2 ಒಂದೇ ಇರುತ್ತೆ, ಅದನ್ನು ಸೇಮ್ ಹಾಕಿ. ಮತ್ತು ಹಾಕಿದ ಮೇಲೆ ಚೆಕ್ ಅಂತ ಕ್ಲಿಕ್ ಮಾಡಿ. ಚೆಕ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಇನ್ಕಮ್ ಕಾಸ್ಟಲ್ಲಿ ಇದೆ ಹೇಗಿದೆಯೋ ಹಾಗೆ ಬರುತ್ತೆ. ಅದನ್ನು ಇನ್ನೊಂದು ಸಲ ಚೆಕ್ ಮಾಡಿ. ಎನಿ ಚೇಂಜಸ್ ಇದ್ದರೆ ಇಲ್ಲ ರೀಸೆಂಟ್ ಅಂತ ಹೊಡೆದು ಇನ್ನೊಮ್ಮೆ ಕರೆಕ್ಟಾಗಿ ಹಾಕಿ. ಇಲ್ಲ ಅಂತಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ಅಪ್ಲಿಕೇಶನ್ ಪ್ರೊಸೆಸ್ ಮಾಡೋಕ್ಕೆ ಬರೋಲ್ಲ. ಮತ್ತು ನಿಮ್ಮದು ರಿಜೆಕ್ಟ್ ಮಾಡೋ ಪ್ರೊಸೆಸ್ ಜಾಸ್ತಿ ಇರುತ್ತೆ. ಈಗ ಎಸ್ ಅಂತ ಕೊಟ್ಟಿದ್ವಿ. ಈ ಥರ ನಮ್ಮದು ಡೀಟೇಲ್ಸ್ ಎಲ್ಲ ಬಂದಿದೆ. ಈ ಥರ ಡೀಟೇಲ್ಸ್ ಬಂದ ಮೇಲೆ ಅದನ್ನೆಲ್ಲ ಚೆಕ್ ಮಾಡಿ. ಕರೆಕ್ಟ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿ. ನಾವು ಎಸ್ ಅಂತ ಕ್ಲಿಕ್ ಮಾಡ್ತಾಯಿದ್ವಿ ಯಾಕಂದರೆ ಕರೆಕ್ಟ್ ಇದೆ. ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸೇವ್ ಅಂತ ಹೊಡಿಬೇಕು. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಹಾಕಿದ ಮೇಲೆ ಈ ಥರ ತೋರಿಸುತ್ತೆ. ನಿಮ್ಮದು ಆಧಾರ್ ಕಾರ್ಡು ಮತ್ತು ಇನ್ಕಮ್ ಕಾಸ್ಟು ಮತ್ತು ಎಲ್ಲ ಮ್ಯಾಚ್ ಇದೆ, ಕರೆಕ್ಟ್ ಆಗಿದ್ದಿಲ್ಲ ನೋಡಬೇಕು. ಇಲ್ಲ ಅಂತಂದರೆ ನಿಮ್ಮ ನೇಮ್ ಚೇಂಜಸ್ ಇದ್ದರೆ ರಿಜೆಕ್ಟ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಅದಾದಮೇಲೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಡಾಟಾ ಸಕ್ಸಸ್ಫುಲ್ ಅಂತ ಬಂತು. ಆಮೇಲೆ ನಿಮ್ಮ ಪರ್ಸ್ನಲ್ ಡಾಟಾ ಅಂತ ಬರುತ್ತೆ, ವಿವರಗಳು. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಮತ್ತು ನಿಮ್ಮ ತಾಲೂಕು ಮತ್ತು ವಿಧಾನಸಭಾ ಮತ್ತು ಪಿನ್ ಕೋಡ್ ಆಗಿದ್ಮೇಲೆ 7 ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದ್ಮೇಲೆ ಕಾಲೇಜ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ನೀವು ಹೊರ ರಾಜ್ಯ ವಿಶ್ವವಿದ್ಯಾಲಯ ಶೈಕ್ಷಣಿಕ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ ಕೇಳ್ತಾ ಇದೆ, ಇಲ್ಲ ಅಂತ ಹಾಕಿ. ನೀವು CBSE ICSE 12th ಓದ್ತಾ ಇದ್ದೀರಾ ಅಂತಂದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಆಮೇಲೆ ನೀವು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ PUCಲಿ ವ್ಯಾಸಂಗ ಮಾಡ್ತಿರೋ ಅಂತ ಕೇಳ್ತಾ ಇದೆ, ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಿಮ್ಮ ವಿಶ್ವವಿದ್ಯಾಲಯ USN ಇದೆ ಅಂತ ಕೇಳ್ತಾ ಇದೆ, ಯೂನಿವರ್ಸಿಟಿ ನಂಬರು, ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ನಮ್ಮ ಕಡೆ ಇದೆ, ಎಸ್ ಅಂತ ಹಾಕಿದ್ವಿ. ನಿಮ್ಮ ಸೆಲೆಕ್ಟ್ ಯೂನಿವರ್ಸಿಟಿಯನ್ನು ಹಾಕಿ. ಆಮೇಲೆ UG PG ಅಂತ ಕೇಳ್ತಾ ಇದೆ, UG PG ಅಂತ ಹಾಕಿ. ನಿಮ್ಮ USN ಹಾಕಿದ ಮೇಲೆ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಎಲ್ಲ ಡೀಟೇಲ್ಸನ್ನು ಬರುತ್ತೆ. ನಿಮ್ಮ ಕಾಲೇಜ್ ನೇಮು ಮತ್ತು ನಿಮ್ಮ ಹೆಸರು ಮತ್ತು ಎಷ್ಟು ಇಯರಲ್ಲಿದ್ದೀರಾ ಮತ್ತು ಕೋರ್ಸ್ ಯಾವಾಗ ಪ್ರಾರಂಭವಾಗಿದೆ ಅಂತ ನೀವೇ ಹಾಕಬೇಕು. ಹಾಕಿದ ಮೇಲೆ ನಿಮ್ಮ 4th ಇಯರ್ ಮತ್ತು 5th ಇಯರ್ನ ಎಲ್ಲ ತೋರಿಸುತ್ತೆ. ಮತ್ತು ನೀವು ಯಾವ ಬ್ರ್ಯಾಂಚು ಎಲ್ಲ ತೋರಿಸುತ್ತೆ. ನೀವು ಮತ್ತು ಪ್ರವೇಶ ಶಾಂತಿ ಪಡೆದ ಪದ್ಧತಿಯನ್ನು ಹಾಕಬೇಕು. KEA ಮುಖಾಂತರ ಹಾಕಿದ್ವಿ, KEA ಅಂತ ಹಾಕಿ. ಆಮೇಲೆ ಕೌನ್ಸಿಲಿಂಗ್ ಡಾಟಾ ಕೇಳ್ತಾ ಇದೆ. ಆಮೇಲೆ UG PG ಅಂತ ಕೇಳ್ತಾ ಇದೆ, UG ಅಂತ ಹಾಕಿ. ನೀವು ಡಿಪ್ಲೊಮೊ ಲ್ಯಾಟ್ರಲ್ ಎಂಟ್ರಿಯಿಂದ ಬಂದಿದ್ದರೆ ನಿಮ್ಮದು KEA ಅಡ್ಮಿಟ್ ಕಾರ್ಡ್ ನಂಬರನ್ನು ಹಾಕಿ. ಆಮೇಲೆ ನೀವು ಕೌನ್ಸಿಲಿಂಗ್ ಯಾವ ಪ್ರಕಾರ ಬಂದಿರೋ ಅದನ್ನ ಆಯ್ಕೆ ಮಾಡಿ. ಡಿಪ್ಲೊಮೊ ಲ್ಯಾಟ್ರಲ್ ಎಂಟ್ರಿ ಅಂತ ಹಾಕಿದ್ವಿ. ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮದು ಡಾಟಾ ಎಲ್ಲ ಬರುತ್ತೆ. KEA ಮುಖಾಂತರ ಬರುತ್ತೆ, ಎಲ್ಲ ಡಾಟಾ ಅಪ್ಡೇಟ್ ಬರುತ್ತೆ. ಮತ್ತು ಕೋರ್ಸ್ ದಾಖಲಾದ ವರ್ಷವನ್ನು ಅಪ್ಡೇಟ್ ಮಾಡಿ. ಅಂದರೆ 2023 ಅಂತ ಇದೆ ನಮ್ಮದು, 2023 ಅಂತ ಹಾಕ್ತಾಯಿದ್ವಿ. 2023 ಅಂತ ಹಾಕಿದ ಮೇಲೆ ಈ ಥರ ಲೋಡಿಂಗ್ ಆಗ್ತಾಯಿದೆ. ಲೋಡಿಂಗ್ ಆದಮೇಲೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಲಾಸ್ಟ್ ಸ್ಟೆಪ್ಪಲ್ಲಿ OTR ಜನ್ರೇಷನ್ ಅಂತ ಕೇಳುತ್ತೆ. ಅದು ಗೊತ್ತಿಲ್ಲ ಅಂತಂದರೆ ಕಮೆಂಟ್ನಲ್ಲಿ ಕಮೆಂಟ್ ಹಾಕಿ, ನಾನು ಹೇಳ್ತೀನಿ OTR ಹೆಂಗೆ ಜನ್ರೇಷನ್ ಮಾಡಬೇಕು, ಯಾವ ಥರ ಮಾಡಬೇಕು, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸನ್ನು ವಿಡಿಯೋ ಮಾಡಿದ್ದೀನಿ. ನೀವು ಕೆಳಗಡೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಎಲ್ಲ ಸ್ಟೆಪ್ ಬೈ ಪ್ರಕಾರ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಬೇಕಿದ್ದರೆ ಕಮೆಂಟ್ ಮಾಡಿ, ಐ ವಿಲ್ ಪ್ರೊವೈಡ್ ಯು. ಹಾಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಬರುತ್ತೆ. ಎಲ್ಲ ಡೀಟೇಲ್ಸ್ ಎಲ್ಲ ಬಂದಮೇಲೆ ನೆಕ್ಸ್ಟ್ ವಿಂಡೋ ಈ ಥರ ಓಪನ್ ಆಗುತ್ತೆ. ಆಮೇಲೆ 7 ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ.
ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ನೀವು KA ಅಡ್ಮಿಟ್ ಕಾರ್ಡನ್ನು ಚೂಸ್ ಮಾಡಿ ಫೈಲ್ ಚೂಸ್ ಮಾಡಿ ಹಾಕಬೇಕಾಗುತ್ತೆ. ನೀವು ಕಡೆ ಇರುವಂತಹ KA ಅಡ್ಮಿಟ್ ಕಾರ್ಡನ್ನು JPG ಇರೋದನ್ನು PDF ಕನ್ವರ್ಟ್ ಮಾಡಿ ನಿಮ್ಮ ಫೈಲಲ್ಲಿರೋದನ್ನು ಸೆಲೆಕ್ಟ್ ಮಾಡಿ. ಫೈಲನ್ನು ಸೆಲೆಕ್ಟ್ ಮಾಡಿದ ಮೇಲೆ ಅದು ಈ ಥರ ಓಪನ್ ಆಗುತ್ತೆ. ಈ ಥರ ಅಡ್ಮಿಟ್ ಕಾರ್ಡನ್ನು ತೊಗೊಳುತ್ತೆ. ಈ ಥರ ಅಡ್ಮಿಟ್ ಕಾರ್ಡ್ ತೊಗೊಳಿದ ಮೇಲೆ ವಾಪಸ್ ತಳಗೆ ಬನ್ನಿ, ಸ್ಕ್ರೋಲ್ ಮಾಡಿದ ಮೇಲೆ ಕರೆಕ್ಟ್ ಇದೆ ಅಂತ ಹೋಗುತ್ತೆ. ಮೇಲೆ ಹೋಗಿ ಮತ್ತೆ ನೆಕ್ಸ್ಟ್ ಪ್ರೊಸೀಡ್ ಅನ್ನೋಕ್ಕಿಂತ ಮುಂಚೆ ಇನ್ನೊಂದು ಸಲ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ ಇಲ್ಲ ಅಂತ ಇನ್ನೊಂದು ಸಲ ಚೆಕ್ ಮಾಡಿ. ಇನ್ನೊಂದು ಸಲ ಚೆಕ್ ಮಾಡ್ತಾ ಇದ್ದೀನಿ. ನಿಮ್ಮ ಡೀಟೇಲ್ಸ್ ಎಲ್ಲ ಕಾಲೇಜ್ ಮತ್ತು UG PG ಮತ್ತು ನಿಮ್ಮದು ಅಡ್ಮಿಟ್ ಕಾರ್ಡ್ ನಂಬರು ಮತ್ತು ಫೈಲ್ ಚೂಸ್ ಆಗಿದೆ ಇಲ್ಲ ನೋಡಿಕೊಂಡು ವಾಪಸ್ ಎಲ್ಲ ನೋಡ್ಕೊಂಡು ಬನ್ನಿ. ಅಡ್ಮಿಷನ್ ಇಯರು, ದಾಖಲಾದ ವರ್ಷ ಹಾಗೆ ಬಂದು ಕರೆಕ್ಟ್ ಇದೆ ಅಂತ ಗೊತ್ತಾದಮೇಲೆ ವಾಪಸ್ ಹೋಗಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಕೇಳುತ್ತೆ, ಹೊಸ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನೀವು ಡೇಸ್ ಕಾಲರ್ ಅಂತ ಕೇಳ್ತಾ ಇದ್ದೆ. ಡೇಸ್ ಕಾಲರ್ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೀವು ಹಾಸ್ಟೆಲರ್ ಆಗಿದ್ದರೆ ಇಲ್ಲ ಅಂತ ಹಾಕಿ. ಇಲ್ಲಿ ತೋರಿಸಿರುವ ಡಾಟಾ ಎಲ್ಲ ಕರೆಕ್ಟ್ ಇದೆ ಅಥವಾ ಇಲ್ಲ ಅಂತ ಕೇಳ್ತಾ ಇದೆ. ಕರೆಕ್ಟ್ ಇದ್ದರೆ ಅಂತ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ನೀವು ಹಾಸ್ಟೆಲರ್ ಆಗಿದ್ದರೆ ಈಗ ಇಲ್ಲ ಅಂತ ಹಾಕಿದ ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನಿಮ್ಮ ಯಾವ ಹಾಸ್ಟೆಲಲ್ಲಿ ಇದ್ದೀರಾ, ಯಾವ ಡಿಸ್ಟಿಕಲ್ಲೂ ಇದ್ದೀರಾ, ಎಲ್ಲ SHP ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಹಾಸ್ಟೆಲ್ದು, ಅದೆಲ್ಲ ಇದರಲ್ಲಿ ಫೆಚ್ ಆಗಿರುತ್ತೆ. ನಿಮ್ಮ ಹಾಸ್ಟೆಲರ್ ಆಗಿದ್ದರೆ ಅದು ತಾನೇ ತೊಗೊಳುತ್ತೆ. ಡೇಸ್ ಕಾಲರ್ ಅಂತ ಹಾಕಕ್ಕೆ ಬರಲ್ಲ. ನೀವು ಹಾಸ್ಟೆಲರ್ ಅಂತ ಹಾಕಬೇಕಾಗುತ್ತೆ. ಹಾಸ್ಟೆಲರ್ ಅಂತ ಹಾಕಿದ ಮೇಲೆ ವಸ್ತಿನಿ ಇಲ್ಲ ವಿವರಗಳು ಬರುತ್ತೆ. ಈ ಥರ ಬಂದ ಮೇಲೆ ಕರೆಕ್ಟ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದಾಗ ಈ ಥರ ಓಪನ್ ಆಗುತ್ತೆ. NSP ವೋಟರ್ ರಿಜಿಸ್ಟ್ರೇಷನ್ ಮಾಡಿರುವುದನ್ನು ಇಲ್ಲಿ ಹಾಕಿ, ಆಮೇಲೆ ಈ ಥರ ಫೈನಲ್ ಸಬ್ಮಿಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.